ಇವತ್ತು ಭಾನುವಾರ ಆಗಿತ್ತು, ಅದಕ್ಕೆ ನಮಗೆ ಜಾಮೂನ್ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾವು ಅಂಗಡಿಗೆ ಹೋದ್ವಿ. ಅಂಗಡೀಲಿ ಪಾನಿಪುರಿನ ಕುರ್ಕುರೆ ಮಾಡಿಬಿಟ್ಟು ಮಾರ್ತಾಯಿದ್ರು. 1 kg ಸಕ್ಕರೆ ತಗೊಂಡ್ವಿ. ಹಂಗೆ ಒಂದು 2-3 ಜಾಮೂನ್ ಪ್ಯಾಕೆಟ್ ತಗೊಂಡ್ವಿ. ಆಮೇಲಿಂದ ಮನೆಗೆ ಬಂದರೆ ಸ್ವೀಟ್ ತಂದುಬಿಟ್ಟಿದ್ರು. ಮೈಸೂರು ಪಾಕ್ ನೋಡ್ಬಿಟ್ಟು ನಮಗಂತೂ ಫುಲ್ ಖುಷಿ ಎಷ್ಟು ಆಗೋಯ್ತು. ವರ್ಷಗಳಿಂದ ಹೊಟ್ಟೆಯಲ್ಲಿ ಮೈಸೂರು ಪಾಕನ್ನು ಇಟ್ಕೊಂಡು ಸುಮ್ಮನೆ ಇರೋದು. ತುಂಬ ವರ್ಷ ಆಗಿತ್ತು, ತಿಂತಾ ಇದೀವಿ ಮೈಸೂರು ಪಾಕು. ಸ್ಫೂರ್ತಿ ಅವ್ರ ಅಪ್ಪ ಕೊಟ್ಟಿದ್ದು, ಸಾರಿ ನಂದಿನಿ ಅವ್ರ ಅಪ್ಪ ಕೊಟ್ಟಿದ್ದು. ಅಲ್ಲಿ ಕುಂತವ್ರು ನೋಡಿ. ಆಮೇಲೆ ನೆನಪಾಯಿತು ನಾವು ಹಾಲೇ ತಗೊಂಡೋಗಿಲ್ಲ ಅಂತ. ಅದಕ್ಕೆ ಹಾಲು ತಗೊಂಡೋಗೋಣ ಅಂತ ನಾನು ಸ್ಫೂರ್ತಿ ಮತ್ತೆ ಅಂಗಡಿಗೆ ಹೋದ್ವಿ. ಅಂಗಡೀಲಿ ಹಾಲು ತಗೊಂಡು ಮನೆಗೆ ಬಂದಮೇಲೆ ಮ್ಯಾಗಿ ತಿನ್ನಬೇಕು ಅಂದ್ಬಿಡ್ತು. ಮ್ಯಾಗಿ ಮಾಡಿಕೊಂಡು ತಿನ್ಕೊಂಡ್ವಿ. ಸಕ್ಕರೆ ಪಾಕ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ಸಕ್ಕರೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗ್ದೇ ಇರೋಬರ 1 kg ಸಕ್ಕರೆ ಎಲ್ಲನೂ ಸುರಿದ್ಬಿಟ್ಟಿದ್ಲು. ಅದಕ್ಕೆ ವಾಪಸ್ ತೆಗಿ ಅಂತ ಹೇಳಿದೆ. ಆಯಿತು ಅಂತ ಬೈದ್ಲು. ಈ ಕಡೆ ನೋಡಿದ್ರೆ ನಮ್ಮ ನಿಶ್ಚಿತ ಡ್ರಾಯಿಂಗ್ ಮಾಡ್ತಾ ಕುತ್ಕೊಂಡ್ಬಿಟ್ಟಿದ್ಲು. ಸ್ಫೂರ್ತಿ ಪೌಡ್ರೆಲ್ಲನೂ ಸುರಿದು ಕಲ್ಸೋಕ್ಕೆ ಶುರು ಮಾಡ್ಕೊಂಡ್ಲು. ಇವಳು ಕಳ್ಸೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಆಮ್ಲೆಟ್ ಮಾಡಬೇಕು ಅನ್ನಿಸ್ತು. ಅದಕ್ಕೆ ಮೊಟ್ಟೆ ಹೊಡೆದ್ವಿ. ಮೊಟ್ಟೆ ಹೊಡೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಉಪ್ಪು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಅಳ್ಳಾಡ್ಸಿದ್ವಿ. ಅಳ್ಳಾಡ್ಸಾದ್ಮೇಲೆ ಅದನ್ನ ಬಾಂಡ್ಲಿಗೆ ಬಿಟ್ವಿ. ಇವ್ರದಿನ್ನೂ ಕಲಸಾಗಿರಲಿಲ್ಲ, ಚೆನ್ನಾಗಿ ಉಂಡೆ ಮಾಡ್ತಾಯಿದ್ರು. ಮೋಹನ್ ಅಷ್ಟೊತ್ತಿಗೆ ಎಣ್ಣೆ ಹಾಕ್ತಾ, ನಾನು ತಟ್ಟೆಗೆ ತುಪ್ಪ ಹಾಕಿದೆ. ನೋಡಿ ನಮ್ಮ ಆಮ್ಲೆಟ್ ಯಾವ ಥರ ಬಂದಿದೆ ಅಂತ. ಆಮೇಲಿಂದ ಯಾಕೋ ಸ್ವಲ್ಪ ಕಿತ್ತೋಯ್ತು. ನಾವು ಆಮ್ಲೆಟ್ ಮಾಡ್ಕೊಂಡು ತಿಂದಾದ್ರೂ ಇವರಿನ್ನೂ ಕಲಿಸ್ತಾನೇ ಇದ್ರು. ಅಷ್ಟೊತ್ತಿಗೆ ನಮಗೆ ಯಾಕೋ ಫ್ರೈಡ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮಂಜ ತರಕಾರಿ ಕಟ್ ಮಾಡ್ತಿದ್ದ. ಕಲಸಿರೋ ಹಿಟ್ಟನ್ನ ಎಲ್ಲರೂ ಸೇರಿಕೊಂಡು ಉಂಡೆ ಮಾಡಿದ್ವಿ. ಉಂಡೆ ಮಾಡಿದ್ಮೇಲೆ ಅದನ್ನು ತಗೊಂಬಂದು ಎಣ್ಣೆಗೆ ಹಾಕಿದ್ವಿ. ಎಣ್ಣೆಯಲ್ಲಿ ಬಿಳಿಗಿರೋ ಉಂಡೆ ಬೆಂದು ಕೆಂಪು ಕಲರ್ ಆಯಿತು. ಆಮೇಲಿಂದ ಇವ್ರದ್ದು ಇನ್ನೂ ಉಂಡೆ ಕಟ್ಟಿ ಮುಗ್ದಿರಲಿಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಇನ್ನೂ ಉಂಡೆ ಕಟ್ತಾನೆ ಇದ್ರು. ಕೊನೆಗೂ ನಮ್ಮ ಜಾಮೂನು ಬೆಂದು ರೆಡಿ ಆಯಿತು. ಕೆಂಪಿಗೆ ಬಾಲ್ ಥರ ಎಷ್ಟು ಚೆನ್ನಾಗೈತೆ ನೋಡಿ. ಆಮೇಲಿಂದ ಫ್ರೈಡ್ ರೈಸ್ ಮಾಡೋಕ್ಕೆ ಅಂತ ಕೆಲಸ ಶುರು ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಮೋಹನು ಏನೋ ನೋಡಿಕೊಂಡು ಎಲ್ಲೋ ಕಳೆದೋಗಿದ್ದ. ಜಾಮೂನ್ ಉಂಡೆನ ಒಂದೊಂದೇ ತೆಗ್ದು ಮಂಜ ಪಾಕಕ್ಕೆ ಹಾಕ್ತಾಯಿದ್ದ. ಈ ಕಡೆ ಬೆಂದಿರೋ ಸೋಯಾ ಚಂಕ್ಸ್ನ ತಗೊಂಡು ಸ್ಫೂರ್ತಿ ಹಿಂಡಿ ಒಣಗ್ತಾ ಇದ್ಲು. ಆಮೇಲೆ ನಾವು ಫ್ರೈಡ್ ರೈಸ್ ಮಾಡೋಕ್ಕೆ ಈರುಳ್ಳಿನ ಬೇಯಿಸ್ಕೊಂಡ್ವಿ. ಎಲ್ಲ ಮಸಾಲೆನೂ ಹಾಕಿ ಸೋಯಾಬೀನ್ ಚಂಕ್ಸ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ವಿ. ಫ್ರೈ ಮಾಡಾದ್ಮೇಲೆ ನಮ್ಮದು ಈ ಥರ ಕಾಣಿಸ್ತಾ ಇತ್ತು. ಕೊನೆಗೆ ಇದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಹರ್ಷಿತಾಗೆ ಟೇಸ್ಟ್ ಮಾಡೋಕ್ಕೆ ಅಂತ ಕೊಟ್ವಿ. ಅವಳು ಟೇಸ್ಟ್ ಮಾಡಿಬಿಟ್ಟು ಈ ಥರ ರಿಯಾಕ್ಷನ್ ಕೊಟ್ಲು. ಆಮೇಲೆ ನಾವು ನೆನೆಯಕ್ಕಿಟ್ಟಿರೋ ಜಾಮೂನ್ ಹೆಂಗಾಗೈತೆ ಅಂತ ನೋಡಿದ್ವಿ. ಅದು ಪಳ ಅಂತ ಹೊಳಿತಾ ಇತ್ತು. ಅಷ್ಟೊತ್ತಿಗೆ ಫ್ರೈಡ್ ರೈಸ್ ರೆಡಿಯಾಗಿತ್ತು. ಅದನ್ನು ಹಾಕ್ಕೊಂಡು ಎಲ್ಲರೂ ತಿಂದ್ವಿ. ಇವತ್ತು ನಾವು ತಿಂದಿದ್ರಲ್ಲಿ ನಿಮ್ಗೆ ಯಾವ್ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.